ಬೆಂಬಲವನ್ನು ಕೊಟ್ಟು ಹುಮ್ನಾಬಾದ್ನಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಬೀದರ್ ಜಿಲ್ಲೆಯ ರೈತರಿಗೆ ಪಕ್ಕದ ಗುಲ್ಬರ್ಗಾ ಜಿಲ್ಲೆಯಲ್ಲಿ 2160 ಸರ್ಕಾರದಿಂದಲೇ ಘೋಷಣೆಯಾಗಿದೆ. ಅದು ಬೀದರ್ ಜಿಲ್ಲೆಯ ಕಬ್ಬು ಮತ್ತು ಪಕ್ಕದ ಕಲಬುರಗಿ ಜಿಲ್ಲೆಯ ಕಬ್ಬಿಗೆ ವ್ಯತ್ಯಾಸ ಏನಿಲ್ಲ, ಅಷ್ಟೇ ಕೊಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇತ್ತು. ಆದರೂ ಕೂಡ ಇಲ್ಲಿ ಜಿಲ್ಲಾಡಳಿತ ಮತ್ತು ಇಲ್ಲಿನ ಉಸ್ತುವಾರಿ ಸಚಿವರು ಕೂಡಿ ಕೇವಲ 2950 ರೂಪಾಯಿ ಡಿಕ್ಲೇರ್ ಮಾಡಿದ್ದು ಅತ್ಯಂತ ವಿಷಾದನೀಯ ಸಂಗತಿ. ನಮ್ಮ ರೈತರಿಗೂ ಕೂಡ 3160 ಕನಿಷ್ಠ ಕೊಡಬೇಕಾಗಿತ್ತು, ಆದರೂ ಕೊಡಲಿಲ್ಲ. ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಮತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಅದು ರೈತರ ಹೋರಾಟ ಇರ್ಬೋದು ಅಥವಾ ಬಿಜೆಪಿಯ ಹೋರಾಟ ಇರ್ಬೋದು, ಅದನ್ನು ಪೊಲೀಸರ ಮುಖಾಂತರ ಒತ್ತಿಕ್ಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಇದೇ ಪತ್ರಿಕಾ ಭವನದಲ್ಲಿ ಹುಮ್ನಾಬಾದ್ನ ಮಾಜಿ ಸಚಿವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಬಿಜೆಪಿಯ ಶಾಸಕರು ಬ್ಯಾರಿಕೇಡ್ ಹಾರಿದರೆ ಅವರಿಗೆ ಅರೆಸ್ಟ್ ಮಾಡಲಾರದೆ ಏನು ಮುತ್ತು ಕೊಡಬೇಕು ಅಂತ ಕೇಳಿದ್ರು. ಅವತ್ತು ಶಾಸಕರು ಅವ್ರ ಜೊತೆ ಒಂದು 4 ಜನ ಕಾರ್ಯಕರ್ತರು ಬ್ಯಾರಿಕೇಡ್ ಹಾರಿದ್ರು. ಅದು ಹೋರಾಟದಲ್ಲಿ ಅವೆಲ್ಲ ಸರ್ವೇ ಸಾಮಾನ್ಯ. ಆದ್ರೆ ಬ್ಯಾರಿಕೇಡ್ ಹಾರದೇ ಇದ್ದಂತ ನಾವು ಯಾವುದೇ ಬ್ಯಾರಿಕೇಡ್ ಹಾರಲಿಲ್ಲ. ಎಲ್ಲಿ ರಾಜಶೇಖರ್ ಪಾಟೀಲ್ ಮತ್ತು ಅವ್ರ ಜೊತೆ ಇದ್ದವರಿದ್ರು ಅಲ್ಲೇ ನಾವು ಇದ್ದೀವಿ, ಜಿಲ್ಲಾಧಿಕಾರಿಗಳ ಬದಲು ನಾವಿದ್ದೀವಿ. ಆದ್ರೆ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದ್ರು. ಇದು ತಾರತಮ್ಯದ ಮನೋಭಾವ ಅಲ್ವಾ? ಪೊಲೀಸರ ಮುಖಾಂತರ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇಲ್ವಾ? ಈ ಕೆಲಸ ಇವತ್ತೆಲ್ಲ ಕಡೆ ನಡೀತಾ ಇದೆ. ಅದಕ್ಕೆ ಪೊಲೀಸರು ಇವತ್ತು ಕಾಂಗ್ರೆಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ನ ಕಚೇರಿಯಾಗಿ ಕೆಲಸ ಮಾಡ್ತಾರೆ. ಹಿಂದೆ ಬೀದರ್ ಜಿಲ್ಲೆಯಲ್ಲಿ ನಡೆದಂಥ ಒಂದು ಪೋಸ್ಕೋ ಪ್ರಕರಣದ ಬಗ್ಗೆ ನಾನು ತಮ್ಮ ಮುಂದೆ ನವೆಂಬರ್ 10ನೇ ತಾರೀಕಿಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ನಾವು ವಿರೋಧ ಪಕ್ಷವಾಗಿ ಈ ರೀತಿ ನಡೀತಾ ಇದೆ, ಆರೋಪಿ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ಶಂಕೆ ಇದೆ, ಅದನ್ನು ತನಿಖೆ ಮಾಡಬೇಕು ಅಂತ ನಮ್ಮ ಶಾಸಕರು ನಾವೆಲ್ಲ ಕೂಡಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಆದರೆ ಅದಕ್ಕೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ನನಗೆ ಒಂದು BNS 179 ಅಂತ ಒಂದು ನೋಟಿಸ್ ಕೊಟ್ಟು ಕರೆದಿ 15ನೇ ತಾರೀಕಿಗೆ ನಾನು ನೋಟಿಸ್ ಕೊಟ್ಟಿದ್ದೆ. 19ಕ್ಕೆ ನೀವು ಪತ್ರಿಕಾಗೋಷ್ಠಿ ಮಾಡಿದ್ದೀರಿ, ನಿಮ್ಮ ಹತ್ರ ಏನು ಪುರಾವೆಗಳಿವೆ ತಂದು ಕೊಡಿ ಅಂತ ಹೇಳಿ. 15ನೇ ತಾರೀಕಿಗೆ ತಾವು ಬಂದು ಇನ್ಸ್ಪೆಕ್ಷನ್ ಆಯೋಗ ಎದುರುಗಡೆ ಹಾಜರಾಗಬೇಕು ಅಂತ ಕೇಳಿದ್ರು. ಸರಿ, ಕಾನೂನು ಪ್ರಕ್ರಿಯೆ ಇದೆ, ಹೋಗೋಣ ಅಂತ ಹೋದೆ. ಆದ್ರೆ 14ನೇ ತಾರೀಕಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹುಮ್ನಾಬಾದ್ ಬಂದು ನೀವು ಇವತ್ತೇ ಬರಬೇಕು ಅಂತ ನನಗೆ ಪೊಲೀಸ್ ಸ್ಟೇಷನ್ ಕರೆಸಿದ್ರು. ಆದ್ರೆ ನಾನು ಕಾನೂನಾತ್ಮಕವಾಗಿ ನಾಳೆ ಬರ್ತೀನಿ ಅಂತ ಅಂದಿದ್ದೆ. ನಮ್ಮ ಶಾಸಕರೆಲ್ಲ ಇಲ್ಲ ಊರಿ ಇವತ್ತೇ ನಾಳೆ ಏನಾಗುತ್ತೆ ಅಂತ ಹೋದಾಗ ಅಲ್ಲಿ ನನ್ನಲ್ಲಿರುವಂಥ ಎಲ್ಲ ಪುರಾವೆಗಳನ್ನು ಕೊಟ್ಟೆ. ಪೆನ್ ಡ್ರೈವಲ್ಲಿ ನಾನು ಏನು ಹೇಳಿದ್ದೆ, ಪತ್ರಿಕಾಗೋಷ್ಠಿಯಲ್ಲಿ ಏನು ತೋರಿಸಿದ್ದೆ ಅದನ್ನೆಲ್ಲ ಕೊಟ್ಟಿದ್ದೀನಿ. ಆದರೆ ನೀವು ಸಮಾಜದ ಮಧ್ಯೆ ಗೊಂದಲ ಸೃಷ್ಟಿಸಿ ನೀವು ಇದನ್ನು ಮಾಡ್ತಾ ಇದ್ರೆ ಯಾಕೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬಾರದು ಅಂತ ಕೇಳಿದ್ರು. ಆಯ್ತು, ನೀವು ಪೊಲೀಸ್ ವ್ಯವಸ್ಥೆ ಪ್ರಕಾರ ನಿಮ್ದು ಏನು ಮಾಡ್ರಿ. ನನಗೇನು ಹೇಳಬೇಕಾಗಿತ್ತು ಹೇಳ್ತಾ ಇದ್ದೀನಿ. ಅದ್ರ ವಿರೋಧ ಪಕ್ಷದವರು ಏನು ಹೇಳಬಾರದು ಅನ್ನುವಂಥ ವ್ಯವಸ್ಥೆ ಇವತ್ತು ಜಿಲ್ಲೆಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಮೊನ್ನೆ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ನಮ್ಮ ST ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ರೈತ ಸಂಘದಲ್ಲೂ ಕೂಡ ಕೆಲಸ ಮಾಡ್ತಾನೆ ನಾವು, KD ಗಣೇಶ್ ಅಂತ ಹೇಳಿ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆ ಹೋರಾಟದ ಸ್ಥಳಕ್ಕೆ ಬರಬೇಕಾದ್ರೆ ಅವನನ್ನು ಬೇರೆ ಕಡೆ ಪೊಲೀಸರು ತೆಗೆದುಕೊಂಡು ಹೋಗಿದ್ದ ನಂತರ ನಾನು ಬರ್ತೀನಿ ಅಂತಂದ್ರೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡ್ತಾರೆ. ಹುಮ್ನಾಬಾದ್ನಲ್ಲಿ ನಾವು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಇರೋದ್ರಿಂದ ನಾವು ಮುಖ್ಯಮಂತ್ರಿಗಳ ಅಥವಾ ಇನ್ನಿತರ ಫೋಟೋಗಳನ್ನು ಫ್ಲೆಕ್ಸ್ಗಳನ್ನು ಹಿಡ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ರೆ ಪೊಲೀಸರು ಸ್ವತಃ DYSP ಹಿಡ್ಕೊಂಡು ಅದನ್ನೆಲ್ಲ ಕಿತ್ಕೊಳ್ಳುವಂತ ಕೆಲಸ ಮಾಡಿದ್ರು. ಅದ್ರ ಎಲ್ಲೋ ಒಂದು ಕಡೆ ಇವತ್ತು ಪೊಲೀಸ್ ವ್ಯವಸ್ಥೆ ಏನಾಗಿದೆ ಅಂದ್ರೆ ಕಾಂಗ್ರೆಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು KD ಗಣೇಶನನ್ನು ಕೂಡ ಅಲ್ಲಿ ತೆಗೆದುಕೊಂಡು ಹೋದಂತಾನೆ ಎಲ್ಲ ನಾವು ತಮ್ಮ ಮೀಡಿಯಾದಲ್ಲಿ ನೋಡಿದ್ದೀನಿ. ನಾನು ಸ್ವತಃ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಎದುರುಗಡೆ ನಿಂತು ಅದನ್ನು ಮಾಡಿದ್ದೆ. ಇವತ್ತು ಬೀದರ್ ಜಿಲ್ಲೆಯ ಪೊಲೀಸರಿಗೆ ಏನಾಗಿದೆ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ಬೆಂಗಳೂರಿನಲ್ಲಿ ಒಂದು ATM ದರೋಡೆ ಆಯಿತು. ಬೀದರ್ನಲ್ಲಿ ಆದಂಥ ದರೋಡೆಗೆ ಸಿಮಿಲಾರಿಟಿ ಇತ್ತು ಹೆಚ್ಚು ಕಮ್ಮಿ. ಅದರಲ್ಲಿ 3 ದಿವಸ 4 ದಿವಸ ಒಳಗಡೆ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಪೂರ್ತಿ ಹಣ ರಿಕವರಿ ಮಾಡಿದ್ದಾರೆ. ಇವತ್ತು ಇನ್ನು ಸ್ವಲ್ಪ ಏನೋ ಬರಬೇಕಿರ್ಬೋದು. ಅದು ನಾನು ಮಾಧ್ಯಮಗಳಲ್ಲಿ ನೋಡಿದ ಪ್ರಕಾರ 90% ಹಣ ರಿಕವರಿ ಮಾಡಿದ್ದಾರೆ. ಅದು ನಮ್ಮ ಜಿಲ್ಲೆಯಲ್ಲಿ 10 ತಿಂಗಳು 10 ದಿವಸ ಆಯ್ತು. ಇವತ್ತಿಗೆ ಜನವರಿ 16 ತಾರೀಕಿಗೆ ಆದಂಥ ದರೋಡೆ ಪ್ರಕರಣ ಇಲ್ಲಿ ಇವತ್ತು ಕೊಲೆಯಾಗಿದೆ. ಇನ್ನೊಬ್ಬ ಜೀವನ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ. ಇವತ್ತಿಗೂ ಸರ್ಕಾರದಿಂದ ಅವರಿಗೆ 5 ನಯಾ ಪೈಸೆ ಅವನಿಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಇವತ್ತಿಗೂ ಆ ಕಳ್ಳರು ಎಲ್ಲಿದ್ದಾರೆ ಏನಿದ್ದಾರೆ ಗೊತ್ತಿಲ್ಲ. ಪೊಲೀಸರಿಗೆ ಅಲ್ಲಿ ಖಾಲಿ ಬಾಕ್ಸ್ ಸಿಕ್ಕು, ದುಡ್ಡು ಸಿಕ್ತು, ಕಳ್ಳರು ಸಿಕ್ಕು. ಆದ್ರೆ ಬೀದರ್ ಪೊಲೀಸರಿಗೆ ಇಲ್ಲಿವರೆಗೆ ಖಾಲಿ ಬಾಕ್ಸ್ ಬಿಟ್ಟು ಬೇರೆದೇನು ಸಿಕ್ಕಿಲ್ಲ. ಏನ್ ಮಾಡ್ತಾ ಇದ್ದಾರೆ? ಕೇವಲ ಹೋರಾಟಗಳನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇಲ್ಲಿರುವಂತ ಪೊಲೀಸ್ ವ್ಯವಸ್ಥೆಗೆ ಇವತ್ತು ಸರ್ಕಾರ ಬೇರೆದಿರ್ಬೋದು, ನಾಳೆ ನಮ್ಮ ಸರ್ಕಾರ ಬರ್ಬೋದು, ಆದ್ರೆ ಇನ್ನೇನು ಜನರಿಗೆ ಕಾನೂನು ಬಗ್ಗೆ ಭಯ ಇರಬೇಕು. ಜನರು ನಾವು ಬೀದರ್ನಲ್ಲಿ ಒಳ್ಳೆ ಜೀವನ ಮಾಡ್ಬೋದು ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಕೆಲಸ ಬಹಳಷ್ಟು ಅಗತ್ಯತೆ ಇದೆ. ಇವತ್ತು ಬೀದರ್ನಲ್ಲಿ ಯಾವಾಗ ಕಳಂಡಿಗೆ ಆಗ್ತಾವ ಗೊತ್ತಿಲ್ಲ. ಮೊನ್ನೆ ಬಸವ ಕಲ್ಯಾಣ ಹತ್ರ
ರಸ್ತೆಯಲ್ಲಿ ಹೋಗ್ತಾ ಇರುವಂತ ಗಾಡಿ ಸಿನಿಮೆಯ ರೀತಿಯಲ್ಲಿ ದರೋಡೆ ಮಾಡಿದ್ರು. ಬೀದರ್ ಪ್ರಕರಣ ಆದ ನಂತರ ನೂರಾರು ಪ್ರಕರಣಗಳಾದವು. ಇವತ್ತು ಎಲ್ಲಿ ಏನಾಗ್ತದೆ ಅಂತ ಅನ್ನುವಂಥ ಭಯದ ವಾತಾವರಣದಲ್ಲಿ ಇವತ್ತು ಬೀದರ್ ಜನತೆ ಬದುಕ್ತಾ ಇದ್ದಾರೆ. ಅದಕ್ಕೆ ನಾನು ತಾವು ಈ ರಾಜಕೀಯ ರೈತರ ಹೋರಾಟ ಅಥವಾ ಇನ್ನಿತರ ಹೋರಾಟಗಳನ್ನು ಒತ್ತಿಕ್ಕುವಂತ ಕೆಲಸ ಮಾಡೋಕ್ಕಿಂತ ಮುಂಚೆ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ, ಬರುವ 26ನೇ ತಾರೀಕಿಗೆ ಸಂವಿಧಾನ ಸ್ಮೃತಿ ದಿನಾಚರಣೆ ಇದೆ. 26ನೇ ತಾರೀಕಿನಿಂದ 10 ದಿವಸ ಅಂದ್ರೆ ಡಿಸೆಂಬರ್ 6ನೇವರೆಗೆ ನಾವು ಪಕ್ಷದ ವತಿಯಿಂದ, ಯಾಕೆ ನಾವು ಪಕ್ಷದ ವತಿಯಿಂದ ಮಾಡ್ತಾ ಇದ್ದೀವಿ, ಹಿಂದೆ ಸಂವಿಧಾನ ಸ್ಮೃತಿ ದಿವಸವನ್ನು ಕಾನೂನು ದಿವಸ ಆಗಿ ಮಾಡ್ತಾ ಇದ್ದೆವು. ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ನಂತರ ಇದನ್ನು ಸಂವಿಧಾನ ಸ್ಮೃತಿ ದಿವಸ ಅಂತ ಹೇಳಿ ಇದನ್ನು ಘೋಷಣೆ ಮಾಡಿದ್ರು. ಅಲ್ಲಿಂದ ಇದು ಸಂವಿಧಾನ ಸ್ಮೃತಿ ದಿವಸ ಅಂತ ಆಚರಣೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನಮ್ಮೆಲ್ಲ SC ST OBC ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ನಮ್ಮಲ್ಲಿರುವಂತಹ ಹಾಸ್ಟೆಲ್ಗಳಿಗೆ ಎಲ್ಲ ಕಡೆ ಹೋಗಿ ನಮ್ಮ ಅಲ್ಲಿನ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರದಂತಹ ಸಂವಿಧಾನ, ಅಂಬೇಡ್ಕರ್ ಅವರಿಗೆ ಆದಂತಹ ಅನ್ಯಾಯದ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡೋರಿದ್ದಾರೆ. ಒಂದು ದೊಡ್ಡ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಈ ಸಂವಿಧಾನ ಸಮರ್ಪಣಾ ದಿನಾಚರಣೆ ಬಗ್ಗೆ ನಡೆಯೋದಿದೆ. ಅದಕ್ಕೆ ಈಗಲೂ ಕೂಡ ಸರ್ಕಾರ ಮತ್ತು ಇಲ್ಲಿ ಉಸ್ತುವಾರಿ ಸಚಿವರಿಗೆ ನಮ್ಮ ಒತ್ತಾಯ ಇದೆ.